ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಜೈಲಿನಲ್ಲಿರುವಂತಹ A1 ಆರೋಪಿ ಪವಿತ್ರ ಗೌಡಗೆ ಟ್ರಯಲ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡ ಇಂದಿನಿಂದ 57ನೇ CCH ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗ್ತಾ ಇದೆ. ಟ್ರಯಲ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ಪವಿತ್ರ ಗೌಡ. ರಾತ್ರಿ ಪೂರ್ತಿ ಜಾಗರಣೆಯನ್ನ ಮಾಡಿದ್ದಾರೆ. ನಿದ್ರೆ ಮಾಡದೆ ಸಹ ಕೈದಿಗಳ ಜೊತೆಗೆ ರಾತ್ರಿ ಇಡೀ ಮಾತುಕತೆ ಆಡ್ಕೊಂಡು ಕೂತ್ಕೊಂಡಿದ್ರಂತೆ. ಇನ್ನು ಬೆಳಗ್ಗೆ ದೇವರ ಫೋಟೋಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಂಕಿತಾ ಕೊಡ್ತಾರೆ. ಅಂಕಿತಾ, ಇವತ್ತಿನಿಂದ ಟ್ರಯಲ್ ಶುರು ಆಗುತ್ತೆ. ಬಹಳಷ್ಟು ಟೆನ್ಷನ್. ಹೌದು, 100%. ಕಾರಣ ಏನು ಅಂದ್ರೆ ಇಷ್ಟು ದಿವಸಗಳ ಕಾಲ ಪೊಲೀಸರ ಮುಂದ್ಗಡೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ರು. ಆದ್ರೆ ಈಗ ಕೋರ್ಟ್ ಮುಂದ್ಗಡೆ ಟ್ರಯಲ್ ಶುರು ಆಗ್ಬಿಡುತ್ತೆ. ಇಲ್ಲಿ ಕೊಡುವಂತಹ ಹೇಳಿಕೆಗಳು ದಾಖಲಾಗ್ಬಿಡ್ತಾವೆ. ಹಾಗಾಗಿ ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಎಲ್ರಿಗೂ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಏನೆಲ್ಲ ಇದೆ ಅಪ್ಡೇಟ್ಸ್? ಜಗದೀಶ್, ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಇಂದಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಜೈಲಿನಲ್ಲಿರುವಂತಹ ಆರೋಪಿಗಳಿಗೆ ಟೆನ್ಷನ್ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಪವಿತ್ರ ಗೌಡ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ನಿನ್ನೆಯಿಂದ ಟೆನ್ಷನ್ ಶುರುವಾಗಿದೆ. ಅಂದ್ರೆ ಇವತ್ತು ಟ್ರಯಲ್ ಆರಂಭ ಆಗುತ್ತೆ. ವಿಟ್ನೆಸ್ಗಳನ್ನ ಕೋರ್ಟ್ಗೆ ಕರೆತಂದು ಅಲ್ಲಿ ಒಂದು ಹೇಳಿಕೆಯನ್ನ ದಾಖಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಈ ಒಂದು ಪ್ರಕರಣ ಯಾವ ತಿರುವನ್ನ ಪಡ್ಕೊಳ್ಬಹುದು ಅನ್ನೋ ಒಂದು ಕುತೂಹಲದಲ್ಲಿ ಪವಿತ್ರ ಗೌಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಅಂದ್ರೆ ನಿನ್ನೆ ರಾತ್ರಿ ಕೂಡ ಸಂಪೂರ್ಣವಾಗಿ ಜಾಗರಣೆ ಮಾಡಿರುವಂತದ್ದು. ಅಂದ್ರೆ ಟೆನ್ಷನ್ ನಲ್ಲಿ ಪವಿತ್ರ ಗೌಡ ನಿದ್ದೆನೆ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಬೆಳಗಿನ ಜಾವ ಆಗ್ತಾ ಇದ್ದಂಗೆ ಬೇಗ ಎದ್ದು ದೇವರ ಮೊರೆ ಹೋಗಿದ್ದಾರೆ. ದೇವರಿಗೆ ಪೂಜೆಯನ್ನ ಸಲ್ಲಿಸಿ ದೇವರ ಫೋಟೋದ ಮುಂದೆ ಮೌನಕ್ಕೆ ಶರಣಾಗಿದ್ದಾರೆ ಪವಿತ್ರ ಗೌಡ. ಜೊತೆಗೆ ತನ್ನ ಸಹಬಂದಿಗಳೇನಿದ್ದಾರೆ ಅವರ ಜೊತೆ ಕೂಡ ಯಾವುದೇ ರೀತಿಯ ಮಾತುಕತೆಯನ್ನ ನಡೆಸಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಇವತ್ತಿನ ನಡೆ ಯಾವ ರೀತಿ ಆಗಿರ್ಬೋದು, ಜೊತೆಗೆ ಇನ್ನು ಮುಂದೆ ಏನಾಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಪವಿತ್ರ ಗೌಡ ಇರುವಂತದ್ದು. ಇವತ್ತು ಅಂದ್ರೆ ರೇಣುಕಾಸ್ವಾಮಿ ಅವರ ತಂದೆ ಹಾಗೆ ತಾಯಿ ಕೂಡ ಕೋರ್ಟ್ಗೆ ಬರ್ತಾರೆ. ಅಂದ್ರೆ ಪೊಲೀಸರ ಸಮ್ಮುಖದಲ್ಲಿ ಬಿಗಿ ಭದ್ರತೆಯಲ್ಲಿ ಅವರು ಕೂಡ ಕೋರ್ಟ್ಗೆ ಹಾಜರಾಗ್ತಾರೆ. ಆ ಸಂದರ್ಭದಲ್ಲಿ ತನ್ನ ಮಗನನ್ನ ಯಾವ ರೀತಿಯಾಗಿ ಕೊಲೆ ಮಾಡಿದ್ದಾರೆ, ಅಂದ್ರೆ ಕಿಡ್ನಾಪ್ ಮಾಡಿ ಯಾವ ರೀತಿಯಾಗಿ ಕೊಲೆ ಮಾಡಿದ್ದಾರೆ ಅನ್ನೋದ್ರ ಒಂದು ವಿವರವನ್ನ ಅವರು ಕೋರ್ಟ್ ಮುಂದೆ ಸಲ್ಲಿಸ್ತಾರೆ. ಹಾಗಾಗಿ ಏನಾಗ್ಬೋದು ಅನ್ನೋ ಒಂದು ಕುತೂಹಲದಲ್ಲಿ ತೀರಾ ಟೆನ್ಷನ್ಗೆ ಒಳಗಾಗಿದ್ದಾರೆ ಪವಿತ್ರ ಗೌಡ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಅಂಕಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.